ಹರಿಕಥಾಮೃತಸಾರ ಶ್ರೀಮದ್ಗುರುವರ ಜಗನ್ನಾಥದಾಸರ ಕರತಲಾಮಲ ಕವೆನೆ ಪೇಳಿದ ಸಕಲ ಸಂಧಿಗಳ ಪರಮ ಪಂಡಿತ ಮಾನಿಗಳು ಮತ್ಸರಿಸಲೆದ ಗಿಚ್ಚಾಗಿ ತೋರುವುದರಸಿ ಕರಿಗಿದು ತೋರಿ ಪೇಳುವುದಲ್ಲ ಧರೆಯೊಳಗೆ ವಾಸ್ಯವಾಹತನು ದೇವಾಂಡ ಜಾದಿ ದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭ ದೀವಾದಿರಾಜಯತಿ ಭೂವಾಗ್ವಿಲಾಸ ನಿಲಯಂ ಶ್ರೀವಾಗದೀಶ ಮುಖ ದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸ ಲೋಕನಿಕರೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 1. ಫಲಸ್ತುತಿ ಅಥವಾ ಫಲಶ್ರುತಿ ಅಂದರೆ ಸಾಹಿತ್ಯ, ಪುರಾಣ, ಸ್ತೋತ್ರ ಅಥವಾ ಕಾವ್ಯಗಳ ಕೊನೆಯ ವಿಶೇಷ ಭಾಗ. ಇದು ಆ ಕೃತಿಯನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಲಭಿಸುವ ಫಲಿತಾಂಶ, ಪುಣ್ಯ ಅಥವಾ ಪ್ರಯೋಜನಗಳನ್ನು ಅಷ್ಟೇ ಅಲ್ಲ, ಆ ಕೃತಿಯ ವಿಶೇಷತೆಯನ್ನೂ ವಿವರಿಸ್ತದೆ. ಇಷ್ಟು ದಿನ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಮಹಾಗ್ರಂಥದ ಪಠಣೆ ಮಾಡಿದ್ದು ಅದೀಗ ಸಂಪನ್ನ ಆಗಿದೆ. ಅದರ ಫಲಸ್ತುತಿಯನ್ನು ಶ್ರೀಮದ್ ಜಗನ್ನಾಥದಾಸರ ಶಿಷ್ಯರಾದ ಕರ್ಜಗಿಯ ದಾಸಪ್ಪದಾಸರು ಹೇಳಿದ್ದಾರೆ. ಈ ಫಲಸ್ತುತಿಯಲ್ಲಿ ಶ್ರೀ ಹರಿಕಥಾಮೃತ ಸಾರ ಗ್ರಂಥ ವಿಶೇಷತೆ, ಪಠನೆಯಿಂದ ಸಿಗುವ ಪ್ರಯೋಜನಗಳನ್ನು ಭಾಮಿನಿ ಷಟ್ಪದಿಯಲ್ಲಿಯೇ ಬರೆದಿದ್ದು ಇಂದಿನಿಂದ 24 ದಿನಗಳ ಕಾಲ ಹರಿಕಥಾಮೃತ ಸಾರ ಇದರ ಫಲಸ್ತುತಿಯ ಪಠನೆಯ ಸೌಭಾಗ್ಯವನ್ನು ಪಡೆಯೋಣ. ಹರಿಕಥಾಮೃತ ಸಾರ ಶ್ರೀಮದ್ ಗುರುವರ ಜಗನ್ನಾಥದಾಸರ ಅನ್ನುವಂತಹ ಮೊದಲನೆಯ ಪದ್ಯದ ಮೂಲಕ ಶ್ರೀಧವಿಠಲರು ಶ್ರೀ ಜಗನ್ನಾಥದಾಸರು ರಚಿಸಿದ ಹರಿಕಥಾಮೃತ ಸಾರವೆಂಬ ಗ್ರಂಥವು ಪಂಡಿತ ಮಾನಿಗಳಿಗೆ ಅಗ್ನಿಯೋಪಾದಿಯೊಳಗೆ ತೋರ್ತದೆ. ಅರಸಿಕರು ಈ ಗ್ರಂಥದ ಶ್ರವಣಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳ್ತಾರೆ. ಶ್ರೀಮದ್ ಜಗನ್ನಾಥದಾಸವರ್ಯರ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಕರ್ಜಗಿಯ ದಾಸಪ್ಪದಾಸರು ಈ ಗ್ರಂಥಕ್ಕೆ ಫಲಸ್ತುತಿಯನ್ನು ಬರೆದಿದ್ದಾರೆ. ಅವರ ಅಂಕಿತ ಶ್ರೀಧವಿಠಲ. ಅವರು ಹೇಳ್ತಾರೆ, ಜ್ಞಾನಿಶ್ರೇಷ್ಠರು, ಸ್ವರೂಪೋದ್ಧಾರಕರು, ಶ್ರೀಮದ್ ಜಗನ್ನಾಥದಾಸವರೇಣ್ಯರು ನಮ್ಮ ಗುರುಶ್ರೇಷ್ಠರು. ಶ್ರೀಮದ್ ಗುರು ಜಗನ್ನಾಥದಾಸರ ಮೇರುಕೃತಿಯಾದ ಶ್ರೀಮದ್ ಹರಿಕಥಾಮೃತ ಸಾರವು ಸರ್ವ ಸಚ್ಛಾಸ್ತ್ರಗಳ ಸಾರಭೂತವಾದ ಗ್ರಂಥ ರತ್ನವಿದು. ಪ್ರಸಕ್ತ ಈ ಮೇರು ಗ್ರಂಥದಲ್ಲಿ ಉತ್ತಮವಾಗಿರುವ 32 ಸಂಧಿಗತ ಸಮಸ್ತ ತಾತ್ವಿಕ ವಿಷಯಗಳು ಶ್ರೀಮದ್ ಜಗನ್ನಾಥದಾಸರಿಗೆ ಅಂಗೈ ಮೇಲಿರುವ ನೆಲ್ಲಿಕಾಯಿಯಂತೆ ಸುಸ್ಪಷ್ಟ. ಇದನ್ನು ಕರತಲಾಮಲಕವೆನೆ ಅಂದಿದ್ದಾರೆ. ಅಂದರೆ ಕರತಲ ಅಂಗೈ ಮೇಲಿರುವ, ಆ ಮಲಕ ನೆಲ್ಲಿಕಾಯಿಯಂತೆ ಸ್ಪಷ್ಟ ಅಂತ ಅರ್ಥ. ಅಂದರೆ ನಮ್ಮ ಅಂಗೈ ಮೇಲೆ ನೆಲ್ಲಿಕಾಯಿಯನ್ನು ಇಟ್ಟುಕೊಂಡು ನೋಡಿದರೆ ಆ ನೆಲ್ಲಿಕಾಯಿಯ ಕೆಳಗಿನ ಅಂಗೈ ಸಂಬಂಧದ ಭಾಗವನ್ನು ಬಿಟ್ಟು ಉಳಿದ ಎಲ್ಲ ಭಾಗಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ಅಂದರೆ ಈ ಕಾರಣದಿಂದಾಗಿ ವಾದರಾಜ ಸ್ವಾಮಿಗಳು ಅಂಗೈ ಮೇಲಿನ ತಿಳಿಯಾದ ನೀರಿನಂತೆ ಅಂತ ಇದರ ಅರ್ಥವನ್ನು ಮಾಡಿದ್ದಾರೆ. ಅಂದರೆ ಕರತಳ, ಅಂಗೈ ಮೇಲೆ ಹಾಕಿಕೊಂಡಿರುವ ಆಮಲ, ಶುದ್ಧವಾದ ತಿಳಿ ನೀರು. ಆಗ ಅಂಗೈ ಭಾಗವೆಲ್ಲವೂ ಸುಸ್ಪಷ್ಟವಾಗಿ ಕಾಣಿಸುತ್ತದೆ. ಭಗವತ್ ತತ್ವಗಳನ್ನು ಗುರುಮುಖೇನ ಮನನ ಮಾಡಿಕೊಳ್ಳದೆ ತಾವೇ ಸರ್ವಸ್ವವನ್ನು ತಿಳಿದವರು ಅಂತ ಅಹಂಕಾರಗ್ರಸ್ತರಾಗಿರುವ ಡಾಂಭಿಕರನ್ನು ಪರಮ ಪಂಡಿತ ಮಾನಿಗಳು ಅಂತ ಇವರು ಹೇಳ್ತಾರೆ. ಅಂತಹ ಪಂಡಿತ ಮಾನಿಗಳು ಈ ಗ್ರಂಥವನ್ನು ಮಾತ್ಸರ್ಯ ಭಾವವನ್ನು ಹೊಂದಿರುವಂತಹ ಅವರು ಪ್ರಾಕೃತ ಗ್ರಂಥಗಳು ಅಂತ ಇದನ್ನು ಕಡೆಗಾಣ್ತಾರೆ.
ಅಂಥವರಿಗೆ ಈ ಪ್ರಮೇಯ ವಿಷಯ ಎದೆ ಉರಿಯಾಗಿ ತೋರ್ತದೆ. ಭಗವತ್ ತತ್ವ ರಹಸ್ಯಗಳನ್ನು ಅರಿಯದೆ ಶುಷ್ಕ ಪಾಂಡಿತ್ಯವನ್ನು ಹೊಂದಿದವರು ಕೇವಲ ಅರಸಿಕರು. ಅವರಿಗೆ ಸಾರ ರುಚಿಸುವುದಿಲ್ಲ. ಅಂತಹ ಅರಸಿಕರಿಗೆ ಈ ಗ್ರಂಥ ಸಮಸ್ತ ವಿಷಯಗಳನ್ನು ತಿಳಿಸಬಾರದು ಅಂತ ದಾಸಪ್ಪದಾಸರು ಮೊದಲನೆಯ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.